ಕಂಚಿ ಕ್ಷೇತ್ರ ಭಾರತದ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಈಗಿನ ತಮಿಳುನಾಡಿನಲ್ಲಿ ಬರ್ತಕ್ಕಂಥ ವಿಶೇಷವಾದಂಥ ಕ್ಷೇತ್ರ ಅದು ಕಂಚಿ ಕ್ಷೇತ್ರ. ಬಹಳ ಸುಂದರವಾದ ಕ್ಷೇತ್ರ, ದೇವರು ನೆಲೆಸಿರ್ತಕ್ಕಂತಹ ಕ್ಷೇತ್ರ ಅದು ಕಂಚಿ ಕ್ಷೇತ್ರ. ವಿಶೇಷವಾಗಿ ವರದರಾಜರು ಅಗ್ನಿಕುಂಡದಿಂದ ಬಂದು ಅಲ್ಲಿ ನೆಲೆಸಿದ್ದಾರೆ. ಬ್ರಹ್ಮದೇವರ ಒಂದು ಆಸೆಯಿಂದ ಅಲ್ಲಿ ಬಂದು ನೆಲೆಸಿದ್ದಾರೆ ವರದರಾಜರು. ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಬಹಳ ಸುಂದರವಾಗಿ ಬರೀತಾರೆ. ವಾದಿರಾಜರು ತಾವು ಎಲ್ಲೆಲ್ಲಿ ಕ್ಷೇತ್ರಗಳಿಗೆ ಹೋಗ್ತಾರೆ ಅಲ್ಲಿನ ದೇವರನ್ನು ವರ್ಣನೆ ಮಾಡೋದು ಅವರು ತೀರ್ಥ ಪ್ರಬಂಧದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ವರದ ರಾಜ ಯಾತಕ್ಕೋಸ್ಕರ ವರದ ರಾಜ ಅಂತ ಕರೀತಾರೆ ಅಂತಂದರೆ, ದೇವತೆಗಳು ಎಲ್ಲರಿಗೂ ವರವನ್ನು ಕೊಡ್ತಕ್ಕಂಥವ್ರು. ಅವರಿಗೇ ವರವನ್ನು ಕೊಡ್ತಕ್ಕಂಥವನು ಅವನೇ ಭಗವಂತ, ಅವನೇ ವರದ ರಾಜ. ಎಲ್ಲರಿಗೂ ವರವನ್ನು ಅವನೇ ಕೊಡೋದು. ಯಾರು ವರವನ್ನು ನಮಗೆ ಕೊಡ್ತಾರೋ ಅವರಿಗೆಲ್ಲ ವರವನ್ನು ಕೊಡುವವನು ವರದ ರಾಜ ಅಂತ ಹೇಳಿಬಿಟ್ಟು ಬಹಳ ಸುಂದರವಾಗಿ ವಾದಿರಾಜರು ಬರೀತಾರೆ. ಅನಂತರದಲ್ಲಿ ಶ್ರೀಮದಾಚಾರ್ಯರು ಸಹ ದ್ವಾದಶ ಸ್ತೋತ್ರದಲ್ಲಿ ವರದೇಶ ವರಪ್ರದ ಅಂತ ಬರೀತಾರೆ. ಅದು ಕೂಡ ಇದೇ ರೀತಿಯ ಅರ್ಥ ಆಗ್ತದೆ. ಎಲ್ಲ ದೇವತೆಗಳು ನಮ್ಮ ವರವನ್ನು ಕೊಟ್ಟರೆ ಆ ದೇವತೆಗಳಿಗೇ ವರವನ್ನು ಕೊಡ್ತಕ್ಕಂಥವನು ಅವನೇ ಭಗವಂತ. ನಾವು ವರವನ್ನು ಕೇಳುವಾಗ ಭಗವಂತನ ಬಳಿ ಹೋಗ್ಬಿಟ್ಟು ನಾವು ಏನಾದರೂ ಕೊಡು ಅಂತ ಕೇಳೋದು. ನಾವು ಭಗವಂತನನ್ನೇ ಕೇಳಬೇಕು. ವರದ ರಾಜರ ಹತ್ರ ಬಂದ್ಬಿಟ್ಟು ನಾವು ವರವನ್ನು ಕೊಡು ಅಂತ ಕೇಳಬಾರ್ದು. ವರದರಾಜರೇ ನೀವೇ ನಮ್ಮ ಬಳಿ ಬನ್ನಿ, ನೀವೇ ನಮಗೆ ಬೇಕು ಅಂತ ಹೇಳಿಬಿಟ್ಟು ಭಗವಂತನ ಹತ್ರ ನಾವು ಕೇಳಬೇಕು ಅಂತ ವಾದಿರಾಜರೇ ಹೇಳ್ತಾರೆ ತೀರ್ಥ ಪ್ರಬಂಧದಲ್ಲಿ. ವರದರಾಜರು 4 ಯುಗಗಳಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥವ್ರು. ಬ್ರಹ್ಮದೇವರಿಂದ, ಗಜೇಂದ್ರನಿಂದ, ಬೃಹಸ್ಪತಿಯಿಂದ, ಶೇಷದೇವರಿಂದ ಪೂಜೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥವ್ರು. ಕಂಚಿ ಎಂಬ ನಾಮ ಬಂದಿದ್ದೇ ಬ್ರಹ್ಮದೇವರು ಭಗವಂತನನ್ನು ಅಲ್ಲಿಗೆ ಕರೆಸಿದ್ದಕ್ಕೋಸ್ಕರ. ಅಂದರೆ ಸಂಸ್ಕೃತದಲ್ಲಿ ಬ್ರಹ್ಮದೇವರು ಅಂತ, ಅಂಚಿ ಅಂತಂದರೆ ದೇವರು ಬಂದಿದ್ದು, ಬ್ರಹ್ಮದೇವರಿಂದ ಪೂಜಿಸಲ್ಪಟ್ಟ ಭಗವಂತ ಅವನೇ ವರದರಾಜ. ಅದಕ್ಕೋಸ್ಕರ ಅದು ಕಾಂಚಿ ಕ್ಷೇತ್ರ ಅಂತ ಹೇಳಿಬಿಟ್ಟು ಕರೀತಾರೆ. ಹಾಗಾದರೆ ಕಂಚಿ ಕ್ಷೇತ್ರಕ್ಕೆ ವರದರಾಜರು ಬಂದಿದ್ದೇನಕ್ಕೆ? ಬ್ರಹ್ಮದೇವರು ಏನು ಮಾಡಿದ್ದಕ್ಕೋಸ್ಕರ ಅಲ್ಲಿಗೆ ಬಂದಿದ್ದು? ಯಾಗ ಏನು? ಯಾವ ಯಜ್ಞವನ್ನು ಮಾಡಿದ್ದು ಬ್ರಹ್ಮದೇವರು ವರದರಾಜರನ್ನು ಅಲ್ಲಿಗೆ ಕರೆಸಲಿಕ್ಕೆ ಅನ್ನೋದು ಬ್ರಹ್ಮಾಂಡ ಪುರಾಣದಲ್ಲಿ ಬಹಳ ಸುಂದರವಾಗಿ ಕಥೆ ಇದೆ. ನಾರದರು ಅಂಬರೀಷ ಮಹಾರಾಜನಿಗೆ ಬ್ರಹ್ಮಾಂಡ ಪುರಾಣದ ಕಥೆಯನ್ನು ವರ್ಣನೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಈ ಕತೆ ಬರ್ತದೆ, ವರದರಾಜರು ಹೇಗೆ ಬಂದರು ಅಂತ ಹೇಳಿಬಿಟ್ಟು. ಭಗವಂತ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮದೇವರು ಮುಂದಿನ ಸೃಷ್ಟಿಯನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ದೇವರ ಅನುಗ್ರಹದಿಂದ ಅವರಿಗೆ ಸೃಷ್ಟಿಯನ್ನು ಪ್ರಾರಂಭ ಮಾಡುವ ಆದೇಶ ಆಗ್ತದೆ. ಭಗವಂತನ ಆದೇಶದಿಂದ ಬ್ರಹ್ಮದೇವರು ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾರೆ. ಸೃಷ್ಟಿ ಎಲ್ಲ ಕಾರ್ಯಗಳು ಮುಗಿದ ನಂತರ ಬ್ರಹ್ಮದೇವರಿಗೆ ಭಗವಂತನ ವಿರಾಟ ರೂಪದ ದರ್ಶನ ಮಾಡಬೇಕು ಎಂಬ ಬಯಕೆ ಆಗ್ತದೆ. ವಿರಾಟ ರೂಪ ಅಂತಂದರೆ ಏನು? ವಿರಾಟ ರೂಪ ಅಂದರೆ ಶಂಖಚಕ್ರ ಗದಾ ಪದ್ಮಹಸ್ತನಾದ ಭಗವಂತ, ಶ್ರೀ ಭೂದೇವಿ ಸಹಿತ ಇರ್ತಕ್ಕಂತಹ ಭಗವಂತನೇ ವಿರಾಟ ರೂಪ. ಬ್ರಹ್ಮದೇವರಿಗೆ ಭಗವಂತನ ವಿರಾಟ ರೂಪದ ದರ್ಶನ ಆಗಿರೋದಿಲ್ಲ. ಬ್ರಹ್ಮದೇವರಿಗೆ ಹಂಸ ರೂಪದ ದರ್ಶನ ಆಗಿರ್ತದೆ ಭಗವಂತನದ್ದು. ಆದರೆ ಅವರಿಗೆ ವಿರಾಟ ರೂಪದ ದರ್ಶನ ನೋಡಬೇಕು ಭಗವಂತನನ್ನು, ಆ ರೂಪದಲ್ಲಿ ನೋಡಬೇಕು ಭಗವಂತನನ್ನು ಎಂಬ ಆಸೆಯಿಂದ ಅವರು ಅಶ್ವಮೇಧ ಯಾಗವನ್ನು ಕೈಗೊಳ್ತಾರೆ. ಭೂಲೋಕದಲ್ಲಿ ಮಾಡಿದ ಕಾರ್ಯ ಬೇಗ ಸಿದ್ಧಿಯಾಗ್ತದೆ ಅಂತ ಹೇಳಿಬಿಟ್ಟು ಭಾರತದ ಉತ್ತರ ಭಾಗದಲ್ಲಿರುವ ಯಮುನಾ ನದಿ ತೀರಕ್ಕೆ ಬ್ರಹ್ಮದೇವರು ಬಂದು ಅಲ್ಲಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಿರ್ಧಾರವನ್ನು ಮಾಡ್ತಾರೆ. ಅಂತೆಯೇ ಬ್ರಹ್ಮದೇವರು ಅಲ್ಲಿಗೆ ಬರ್ತಾರೆ, ಅಶ್ವಮೇಧವನ್ನು ಶುರು ಮಾಡ್ತಾರೆ. ಅಶ್ವಮೇಧವನ್ನು ಶುರು ಮಾಡಿದ ಬ್ರಹ್ಮದೇವರನ್ನು ನೋಡಿ ಎಲ್ಲ ದೇವತೆಗಳು ಉತ್ಸಾಹದಿಂದ ಅಲ್ಲಿಗೆ ಬಂದು ಎಲ್ಲ ಕಾರ್ಯವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಶ್ವಮೇಧ ಯಾಗ ಶುರುವಾಯಿತು. ಮೊದಲನೇ ಅಶ್ವಮೇಧ, 1 ಅಶ್ವಮೇಧ ಯಾಗ. ಅದನ್ನು ಶುರು ಮಾಡಿ ಕೊನೆಯ ದಿನ ಅಂದರೆ ಅವಭೃತ ಸ್ನಾನದ ದಿನ ಭಗವಂತ ಇನ್ನೇನು ಯಜ್ಞಕುಂಡದಲ್ಲಿ ಪ್ರತ್ಯಕ್ಷನಾಗಬೇಕು. ಬ್ರಹ್ಮದೇವರು ಕಾಯ್ತಾ ಇದ್ದಾರೆ, ಭಗವಂತ ಬಂದೇ ಬಿಡ್ತಾನಂತ ಹೇಳಿ. ಆದರೆ ಬ್ರಹ್ಮದೇವರಿಗೆ ಆಶ್ಚರ್ಯ ಆಗ್ತದೆ, ಭಗವಂತನು ಬರೋದಿಲ್ಲ. ಸರಿ, ಹಾಗಾದರೆ 1 ಅಶ್ವಮೇಧ ಯಾಗ ಸಾಕಾಗೋದಿಲ್ಲ, 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕಾಗ್ತದೇನೋ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು 100 ಅಶ್ವಮೇಧ ಯಾಗಗಳನ್ನ ಕೈಗೊಳ್ತಾರೆ. ನೋಡಿ, ಬ್ರಹ್ಮದೇವರು ಸಾಕ್ಷಾತ್ ಭಗವಂತನ ಮಗ. ಅವರಿಗೆ
ಅಷ್ಟು ಏನೂ ನಾನು ಸಾಕಾಗಲಿಲ್ಲೇನೋ ನಾ ಮಾಡಿದ್ದು ಅಂತ ಹೇಳಿಬಿಟ್ಟು ಅನ್ಕೊಳ್ಳೋ ಯಾವ ಅವಸರನೂ ಇಲ್ಲ. ನಾವೆಲ್ಲ ಈಗ ಮಾಡ್ತೀವಿ, ಒಂದು 4 ಪ್ರದಕ್ಷಿಣೆ ಹಾಕಿ ತಕ್ಷಣ ದೇವರು ನಮಗೆ ಒಲ್ದು ಬಿಡಬೇಕು, ದೇವರು ನಮ್ಮ ಕಣ್ಣ ಮುಂದೆ ಬಂದು ಬಿಡಬೇಕು, ಆ ಥರ ನಾವೆಲ್ಲ ವಿಚಾರ ಮಾಡ್ತೀವಿ. ಆದರೆ ನೋಡಿ, ಬ್ರಹ್ಮದೇವರು ಒಂದು ಸಾಕಾಗಿಲ್ಲ, ನಾನು 100 ಮಾಡ್ತೀನಿ, 2 ಅಲ್ಲ ನಾನು 100 ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಬ್ರಹ್ಮದೇವರು. ಅಂತೆಯೇ 100 ಅಶ್ವಮೇಧ ಯಾಗಗಳನ್ನು ಮಾಡ್ತಾರೆ. ಅದೇ ರೀತಿ ಕೊನೆಯ ದಿನ ಯಜ್ಞಕುಂಡದಿಂದ ಭಗವಂತ ಮೇಲೆ ಎದ್ದು ಬಿಡ್ತಾನೆ ಅಂತ ಹೇಳಿ ಬ್ರಹ್ಮದೇವರು ಕಾಯ್ತಿರ್ತಾರೆ. ಅಂದೂ ಭಗವಂತ ಬರೋದಿಲ್ಲ, ಭಗವಂತನ ಪ್ರತ್ಯಕ್ಷ ಆಗೋದಿಲ್ಲ. ಬ್ರಹ್ಮದೇವರಿಗೆ ಬಹಳ ಬೇಸರ, ಸಂಕಟ, ಅದ್ರ ಜೊತೆಗೆ ಆಶ್ಚರ್ಯವೂ ಆಗ್ತದೆ. ಅದೇ ಸಮಯದಲ್ಲಿನೇ ಒಂದು ಅಶರೀರವಾಣಿ ಕೇಳಿಸ್ತದೆ ಆಕಾಶದಿಂದ. ಬ್ರಹ್ಮದೇವರೇ, ನೀವು ಮಾಡ್ತಿದ್ದೀರಿ ಅಶ್ವಮೇಧ ಯಾಗ, ಆದರೆ ನೀವು ಏನು ಮಾಡಬೇಕಂತಂದರೆ, ಎಲ್ಲಿ ಒಂದು ಅಶ್ವಮೇಧ ಯಾಗವನ್ನು ಮಾಡಿದರೆ ಅದು 1000 ಅಶ್ವಮೇಧ ಯಾಗಗಳಿಗೆ ಸಮವಾಗುತ್ತದೆಯೋ ಅಂಥ ಕ್ಷೇತ್ರದಲ್ಲಿ ಹೋಗಿ ನೀವು ಅಶ್ವಮೇಧ ಯಾಗವನ್ನು ಮಾಡಿ ನಾನಲ್ಲಿ ನಿಮಗೆ ಪ್ರತ್ಯಕ್ಷನಾಗ್ತೇನೆ ಅಂತ ಹೇಳಿ ಆ ಶರೀರವಾಣಿ ಹೇಳುತ್ತೆ. ಮತ್ತು ಆ ಶರೀರವಾಣಿ ಇದನ್ನು ಹೇಳುತ್ತೆ, ಎಲ್ಲಿ ನೀವು 100 ಅಶ್ವಮೇಧ ಯಾಗಗಳನ್ನು ಮಾಡಿದ್ದೀರಲ್ಲ, ಈ ಕ್ಷೇತ್ರ ಪ್ರಯಾಗ ಕ್ಷೇತ್ರವಾಗಿ ಹೆಸರನ್ನು ತಗೊಳ್ತದೆ ಅಂತ ಹೇಳಿಬಿಟ್ಟು ಆ ಶರೀರವಾಣಿ ಹೇಳ್ತದೆ. ಸರಿ, ಆ ಶರೀರವಾಣಿಯ ಮಾತಿನಂತೆಯೇ ಬ್ರಹ್ಮದೇವರು ಅಲ್ಲಿ ಆ ಸ್ಥಳದಿಂದ ಆ ಕ್ಷೇತ್ರಕ್ಕೆ ಬರ್ತದೆ. ಆ ಕ್ಷೇತ್ರವೇ ಕಂಚಿ ಕ್ಷೇತ್ರ, ಬಹಳ ವಿಶೇಷವಾದಂಥ ಕ್ಷೇತ್ರ. ಎಲ್ಲಿ ಒಂದು ಅಶ್ವಮೇಧ ಯಾಗವನ್ನು ಮಾಡಿದರೆ ಅದು 1000 ಅಶ್ವಮೇಧ ಯಾಗಗಳಿಗೆ ಸಮವೋ ಆ ಕ್ಷೇತ್ರವೇ ಕಂಚಿ ಕ್ಷೇತ್ರ. ಸರಿ, ಅಲ್ಲಿಗೆ ಬರ್ತಾರೆ ಬ್ರಹ್ಮದೇವರು. ಬಂದುಬಿಟ್ಟು ಎಲ್ಲ ನೋಡ್ತಾರೆ. ಆದರೆ ಕಂಚಿ ಕ್ಷೇತ್ರ ಕೇವಲ ಕಾಡು ಪ್ರದೇಶ. ಅಲ್ಲಿ ವರಾಹ, ವಾಲ್ಮೀಕ, ನರಸಿಂಹ ಕ್ಷೇತ್ರ ಬಿಟ್ಟರೆ ಇನ್ನೇನು ಇಲ್ಲ, ಪೂರಾ ಎಲ್ಲದು ಅಲ್ಲಿ ಕಾಡಿನ ಕ್ಷೇತ್ರ ಆಗಿಬಿಟ್ಟಿರ್ತದೆ. ಅದನ್ನು ನೋಡಿದ ಬ್ರಹ್ಮದೇವರು ಅಲ್ಲಿಗೆ ವಿಶ್ವಕರ್ಮರನ್ನು ಕರೆಸಿ ಆ ನಗರವನ್ನು ಪುನಃ ಸೃಷ್ಟಿಯನ್ನು ಮಾಡ್ತಾರೆ. ವಿಶ್ವಕರ್ಮರಿಂದ ಬಹಳ ಸುಂದರವಾಗಿ ಸೃಷ್ಟಿಯನ್ನು ಮಾಡ್ತಾರೆ. ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿಸ್ತಾರೆ. ಬಹಳ ಸುಂದರವಾದ ಅದು ಕ್ಷೇತ್ರವಾಗ್ತದೆ, ನಗರವಾಗ್ತದೆ. ಆ ಹಸ್ತಿಗಿರಿ ಪರ್ವತದ ಸುತ್ತಲೂ ಯಜ್ಞ ಶಾಲೆಯನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಆನಂತರದಲ್ಲಿ ಅಲ್ಲಿ ಯಜ್ಞ ಪ್ರಾರಂಭವಾಗ್ತದೆ. ಅದು 12 ದಿನಗಳ ಯಾಗ. ಅಶ್ವಮೇಧ ಯಾಗದೊಂದಿಗೆ ಹಲವು ಯಾಗಗಳು ಕೂಡ ಅಲ್ಲಿ ನಡೀತಾ ಇರ್ತದೆ. ಅದು ಆ ಯಾಗದ ಪ್ರದೇಶದಲ್ಲಿ ಮೊದಲನೇ ದಿನದ ಯಾಗ ಪ್ರಾರಂಭವಾಗತ್ತೆ. ಬ್ರಹ್ಮದೇವರು ಎಲ್ಲ ದೇವತೆಗಳಿಗೂ ಅವರವರ ಕೆಲಸವನ್ನು ವಹಿಸ್ತಾರೆ. ಅನಂತರದಲ್ಲಿ ದೇವತೆಗಳು ಆ ಕೆಲಸವನ್ನು ಮಾಡಿಕೊಂಡು ಶುರು ಮಾಡಿರ್ತಾರೆ. ಬ್ರಹ್ಮದೇವರು ದೇವಿ ಸಾವಿತ್ರಿಯೊಂದಿಗೆ, ಸರಸ್ವತಿ ದೇವಿಯೊಂದಿಗೆ ಅಲ್ಲ, ದೇವಿ ಸಾವಿತ್ರಿಯೊಂದಿಗೆ ಬ್ರಹ್ಮ ದೀಕ್ಷೆಯನ್ನು ತಗೊಳ್ತಾರೆ, ಯಜ್ಞ ದೀಕ್ಷೆಯನ್ನು ತಗೊಳ್ತಾರೆ. ಯಜ್ಞ ಪ್ರಾರಂಭವಾಗ್ತದೆ. ಅನಂತರದಲ್ಲಿ ಯಜ್ಞ ನಡೀತಾ ಇರ್ತದೆ. ಇತ್ತ ರಾಕ್ಷಸರು ಅದನ್ನು ನೋಡ್ತಾ ಇರ್ತಾರೆ, ಯಜ್ಞ ನಡೀತಾ ಇರೋದನ್ನು. ನಾವು ಬ್ರಹ್ಮದೇವರ ಮಕ್ಕಳೇ, ನಮಗೂ ಅಧಿಕಾರವಿದೆ, ನಾವು ಅದನ್ನು ಅಲ್ಲಿ ಹೋಗಿ ಓಡಾಡುವ ಅಧಿಕಾರವಿದೆ, ನಾವ್ಯಾಕೆ ಇಲ್ಲಿ ಸುಮ್ಮನೆ ಕೂತಿರಬೇಕು ಅಂತ ವಿಚಾರ ಮಾಡಿದ ರಾಕ್ಷಸರು ಅವರು ಯಾರಿಗೆ ಹೇಳೋದಿಲ್ಲ, ಕೇಳೋದಿಲ್ಲ. ದೇವತೆಗಳಿಗೆ ನಾವು ಬರೋದಾ ಬಿಡೋದಾ, ಬ್ರಹ್ಮದೇವರಿಗೆ ನಾವು ಬರೋದಾ ಬಿಡೋದಾ ಏನೂ ಕೇಳೋದಿಲ್ಲ. ರಾಕ್ಷಸರು ತಮಗೆ ತಾವು ಇಚ್ಛಾ ಬಂದಂಗೆ ಯಜ್ಞ ನಡೀತಾ ಇರ್ತಕ್ಕಂಥ ಸ್ಥಳಕ್ಕೆ ಭೇಟಿ ನೀಡಿ ತಮಗೆ ಇಚ್ಛಾ ಬಂದ ಕೆಲಸವನ್ನು ಮಾಡೋದು, ದಾನವನ್ನು ಮಾಡೋದು, ಬಂಗಾರವನ್ನು ಕೊಡೋದು, ಎಲ್ಲ ಕೆಲಸವನ್ನು ಶುರು ಮಾಡಿಬಿಡ್ತಾರೆ ರಾಕ್ಷಸರು. ಇದನ್ನು ನೋಡಿದ ದೇವತೆಗಳಿಗೆ ಗೊತ್ತಾಗ್ತದೆ, ರಾಕ್ಷಸರು ಇಲ್ಲಿದ್ದರೆ ನಮಗೆ ಯಾವುದು ಸುಖ ಅಲ್ಲ, ಅವರು ಏನೋ ಒಂದು ಕೆಡಕನ್ನು ಮಾಡಲಿಕ್ಕೇ ಇಲ್ಲಿಗೆ ಬಂದಿರ್ತಾರೆ ಅಂತ ಮುಂದಾಲೋಚನೆ ಮಾಡ್ತಾರೆ ದೇವತೆಗಳು. ಆ ಮುಂದಾಲೋಚನೆಯನ್ನು ಮಾಡಿ ದೇವತೆಗಳೆಲ್ಲ ಸೇರಿ ಅವರಿಗೆ ಏನೋ ಒಂದು ಮನವೊಲಿಸಿ, ಏನೋ ಮಾಡಿ, ಇಂಡೈರೆಕ್ಟ್ಲಿ ಅವರಿಗೆ ಏನೋ ಒಂದು ಮಾಡಿ ಎಲ್ಲ ರಾಕ್ಷಸರನ್ನು ಆ ಯಜ್ಞಶಾಲೆಯಿಂದ ಹೊರಗಡೆ ಹಾಕಿಬಿಡ್ತಾರೆ. ಯಜ್ಞಶಾಲೆಯಿಂದ ಹೊರಗಡೆ ಬಂದ ರಾಕ್ಷಸರಿಗೆ ಅವಮಾನ ಆಗ್ಬಿಡ್ತದೆ, ಬೇಸರ ಆಗ್ಬಿಡ್ತದೆ, ಸಿಟ್ಟು ಬರ್ತದೆ. ಜೊತೆಗೆ ಆ ಇಂದ್ರನನ್ನು ಬಿಡೋದು ಬೇಡ, ದೇವತೆಗಳನ್ನು ನಾಶ ಮಾಡಿಬಿಡೋಣ, ದೇವತೆಗಳನ್ನು ನಾವು ಕೊಂದು ಬಿಡೋಣ, ಬ್ರಹ್ಮದೇವರ ಯಜ್ಞವನ್ನು ಮಾಡಲಿ, ಆದರೆ ನಾವು ದೇವತೆಗಳನ್ನು ಕೊಂದು ಬಿಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ ರಾಕ್ಷಸರು ಒಂದೇ ಸಲಕ್ಕೆ ಯುದ್ಧವನ್ನೇ ಪ್ರಾರಂಭ ಮಾಡಿಬಿಡ್ತಾರೆ. ಬಿಲ್ಲು ಬಾಣಗಳನ್ನು ಬಿಡೋದು, ಕತ್ತಿಯನ್ನು ಎಸೆಯೋದು ಎಲ್ಲವನ್ನು ಶುರು ಮಾಡಿಬಿಡ್ತಾರೆ. ದೇವತೆಗಳು ಇದನ್ನು ನೋಡೋಕ್ಕಾಗದೆ ಅವರಿಗೆ ಯುದ್ಧವನ್ನು ಮಾಡೋ ಪರಿಸ್ಥಿತಿ ಇಲ್ಲ. ಅವರಿಗೆ ಬೇಕಾದಷ್ಟು ಕೆಲಸ ಇದೆ, ಯಜ್ಞ ನಡೀತಾ ಇದೆ. ಆ ಸಮಯದಲ್ಲಿ ಬ್ರಹ್ಮದೇವರ ಬಳಿ ಹೋಗ್ಬಿಟ್ಟು ಎಲ್ಲ ದೇವತೆಗಳು ಹೇಳ್ತಾರೆ, ಬ್ರಹ್ಮದೇವರೇ ಹೀಗೆ ನೋಡ್ರಿ, ರಾಕ್ಷಸರು ಯುದ್ಧ ಮಾಡ್ಲಿಕ್ಕೆ ಬಂದುಬಿಟ್ಟಿದ್ದಾರೆ, ಏನು ಮಾಡೋದು? ಬ್ರಹ್ಮದೇವರೇ ಎದ್ದೇಳೋ ಆಗಿಲ್ಲ, ಅವರು ದೀಕ್ಷೆನ ತೊಗೊಂಡ್ಬಿಟ್ಟಿದ್ದಾರೆ, ಯಾಗದಿಂದ ಅವರು ಎದ್ದೇಳೋ ಆಗಿಲ್ಲ, ಆದರೆ ಏನು ಮಾಡೋದು? ಸರಿ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಒಂದು ಬಾರಿ ಭಗವಂತನನ್ನು ಸ್ಮರಣೆ ಮಾಡ್ತಾರಷ್ಟೆ, ಭಗವಂತ ನೀನೇ ಕಾಪಾಡಬೇಕು ಅಂತ ಹೇಳಿಬಿಟ್ಟು. ಆ ಸಮಯಕ್ಕೆ ತಕ್ಷಣವೇ ಭಗವಂತ ಶಾಂಘಧರ ಎಂಬ ಒಂದು ರೂಪವನ್ನು ಧರಿಸಿ ಪ್ರತ್ಯಕ್ಷನಾಗ್ತಾನೆ. ಶಾಂಘಧರ, ಎಲ್ಲ ಕೈಗಳಲ್ಲಿ
ಆಯುಧಗಳನ್ನು ಇಟ್ಕೊಂಡು ಇರ್ತಕ್ಕಂಥ ಒಂದು ರೂಪ, ಅದು ಶಾಂಗಧರ ರೂಪ. ಶಾಂಗದ ರೂಪ ಪ್ರತ್ಯಕ್ಷವಾಗಿ ರಾಕ್ಷಸರ ದಾಳಿಗೆ ವಿರುದ್ಧ ದಾಳಿಯನ್ನು ಮಾಡಿ ಅನಂತರದಲ್ಲಿ ರಾಕ್ಷಸರು ಗಾಯಗೊಂಡು ಕೆಲವರು ಸತ್ತು ಹೋಗ್ಬಿಡ್ತಾರೆ, ರಾಕ್ಷಸರು ಅಲ್ಲಿಂದ ಓಡಿ ಹೋಗ್ತಾರೆ. ಇಲ್ಲಿ ಯಥಾರ್ಥವಾಗಿ ಯಜ್ಞ ಮತ್ತೆ ಮುಂದುವರಿತದೆ. ಸರಿ, ರಾಕ್ಷಸರು ಸುಮ್ಮನೆ ಕೊಡೋದಿಲ್ಲ. ಮತ್ತು ಇನ್ನೊಂದು ಕೆಟ್ಟ ಕಾರ್ಯ ಇನ್ನೇನು ಮಾಡೋದು, ಹೆಂಗೆ ಇವರು ಯಜ್ಞವನ್ನು ಹಾಳು ಮಾಡೋದು ಅಂತ ಹೇಳಿ ವಿಚಾರ ಮಾಡ್ತಾ ಇರ್ತಾರೆ. ರಾಕ್ಷಸರಲ್ಲಿ ಒಬ್ಬನಿಗೆ ಒಂದು ವಿದ್ಯೆ ಬರ್ತಾ ಇರ್ತದೆ. ಅವನು ಕ್ಷಣಕಾಲ ಇಡೀ ಭೂಮಿಯನ್ನು, ಸೂರ್ಯ ಚಂದ್ರರನ್ನು ಕಂಟ್ರೋಲ್ ಮಾಡಿಬಿಟ್ಟು ಕತ್ತಲನ್ನು ಮಾಡುವಂಥ ಒಂದು ಶಕ್ತಿ ಇರ್ತದೆ ಒಬ್ಬ ರಾಕ್ಷಸನಿಗೆ. ಅವನ ಹೆಸರು ಶಂಭರ ಅಂತ ಹೇಳ್ಬಿಟ್ಟು ಆ ರಾಕ್ಷಸನ ಹೆಸರು. ಅವನು ಇಡೀ ಕತ್ತಲನ್ನು ಮಾಡುವಂಥ ಶಕ್ತಿ ಇರ್ತದೆ. ಅವನು ಹೇಳ್ತಾನೆ ರಾಕ್ಷಸರಿಗೆಲ್ಲ, ನಂಗೆ ಇಂಥ ಒಂದು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು. ಸರಿ, ಈ ಶಕ್ತಿಯನ್ನು ಹಿಡ್ಕೋತಾರೆ. ಆನಂತರದಲ್ಲಿ ಈಗ ಏನು ಮಾಡಬೇಕು, ಅವರ ಕುಲದೇವರು ರುದ್ರದೇವರು, ಅವರನ್ನು ಕುರಿತು ನಾವೆಲ್ಲ ತಪಸ್ಸು ಮಾಡೋಣ, ಅವರಿಂದ ನಾವೇನಾದರೂ ಒಂದು ಸಹಾಯ ತೆಗೆದುಕೊಂಡು ಯಜ್ಞವನ್ನು ನಿಲ್ಲಿಸಬೇಕಷ್ಟೇ, ದೇವತೆಗಳನ್ನು ನಾವು ಕೊಲ್ಲಬೇಕು, ಇಷ್ಟೇ ಅವರ ತಲೆಯಲ್ಲಿ, ರಾಕ್ಷಸರ ತಲೆಯಲ್ಲಿ ಎಂದಿಗೂ. ಸರಿ, ಇದನ್ನೆಲ್ಲ ನೋಡ್ಬಿಟ್ಟು ರುದ್ರದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ರುದ್ರದೇವರು ಮಹಾಶರಭ ಮೃಗ, ಅದೊಂದು ಮಹಾಶರಭ ಮೃಗ ಅಂತ ಒಂದು ರೂಪದಲ್ಲಿ ರುದ್ರದೇವರು ಈ ರಾಕ್ಷಸರಿಗೆ ಪ್ರತ್ಯಕ್ಷರಾಗಿ ರಾಕ್ಷಸರು ಮೃಗದೊಂದಿಗೆ ಯಜ್ಞ ನಡೀತಕ್ಕಂಥ ಸ್ಥಳಕ್ಕೆ ಬರ್ತಾರೆ. ಈ ಸಮಯದಲ್ಲಿ ಇನ್ನೊಬ್ಬ ರಾಕ್ಷಸ ಹೇಳಿರ್ತಾನಲ್ಲ, ಇಡೀ ಭೂಮಂಡಲನ ಕತ್ತಲೆ ಮಾಡಿಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಆ ರಾಕ್ಷಸ ತನ್ನ ಕೆಲಸವನ್ನು ಮಾಡ್ತಾನೆ, ಇಡೀ ಭೂಮಿಯನ್ನು ಕತ್ತಲೆ ಮಾಡಿಬಿಡ್ತಾನೆ. ಆ ಸಮಯದಲ್ಲಿ ಬಂದ ದೇವರ ಒಂದು ಸ್ವರೂಪವೇ ದೀಪ ಪ್ರಕಾಶ ಮೂರ್ತಿ. ಎಂಥ ದೀಪ ಪ್ರಕಾಶ ಮೂರ್ತಿ ಅಂದರೆ ಕೆಂಪಾದ ಒಂದು ವಿಗ್ರಹ. ಆ ಬೆಳಕಿನಿಂದ ಎಲ್ಲ ಕಡೆಗೂ ಬೆಳಕು ಬಂದುಬಿಡ್ತದೆ. ಇಡೀ ಭೂಮಿಯನ್ನು ಸೂರ್ಯ ಚಂದ್ರರನ್ನು ಕಂಟ್ರೋಲ್ ಮಾಡಿಬಿಟ್ಟು ಕತ್ತಲೆಯನ್ನು ಮಾಡಿಬಿಟ್ಟಿರ್ತಾನೆ ಆ ರಾಕ್ಷಸ. ಆದರೆ ನೋಡಿ, ಭಗವಂತನ ಮುಂದೆ ಯಾವ ವಿದ್ಯೆಯೂ ನಡೆಯೋದಿಲ್ಲ. ಅವನೇ ಸರ್ವೋತ್ತಮ, ಅವನೇ ಶ್ರೀಮನ್ನಾರಾಯಣ. ಅವನು ಬಂದು ದೀಪ ಪ್ರಕಾಶ ಮೂರ್ತಿಯಾಗಿ ಆ ಬೆಳಕನ್ನೆಲ್ಲ ಎಲ್ಲ ಕಡೆ ಹರಡಿಸ್ಬಿಡ್ತಾನೆ ಆ ಭಗವಂತ. ಸರಿ, ಬೆಳಕು ಬಂತು. ಇನ್ನೊಂದು ಕಾರ್ಯ ಮಾಡಿದ್ದಾರಲ್ಲ ರಾಕ್ಷಸರು. ಈಗ ಮಹಾಶರಭ ಮೃಗವನ್ನು ಕರೆದುಕೊಂಡು ಬಂದಿದ್ದಾರೆ. ಯಾರೊಂದಿಗೆ ಯುದ್ಧ ಮಾಡಲಿಕ್ಕೆ? ದೇವರೊಂದಿಗೇನೆ ಯುದ್ಧ ಮಾಡಲಿಕ್ಕೆ ಕರ್ಕೊಂಡ್ಬಂದುಬಿಟ್ಟಿದ್ದಾರೆ. ಸರಿ, ಅದಕ್ಕೆ ಭಗವಂತ ಇನ್ನೊಂದು ರೂಪವನ್ನು ತಾಳ್ತಾನೆ. ಒಂದೇ ಸಮಯದಲ್ಲಿ 2 ರೂಪವನ್ನು ತಾಳ್ತಾನೆ ಭಗವಂತ. ಇನ್ನೊಂದು ಅಷ್ಟಭುಜ ಮೂರ್ತಿ, ಅಷ್ಟಭುಜವನ್ನು ಹೊಂದಿರತಕ್ಕಂಥ ಭಗವಂತನ ಒಂದು ರೂಪ, ವಿಶೇಷವಾದಂಥ ರೂಪ. ಆ ರೂಪವನ್ನು ಹೊಂತಾನೆ ಭಗವಂತ. ಹೇಳಿ ಕೇಳಿ ರುದ್ರದೇವರು ಪರಮ ವೈಷ್ಣವರು. ಅವರು ದೇವರ ವಿರುದ್ಧ ಯುದ್ಧ ಮಾಡಲು ಸಾಧ್ಯವೇ? ಅವರು ಯಾವ ಶಸ್ತ್ರವನ್ನು ಎತ್ತೋದಿಲ್ಲ. ಆ ಸಣ್ಣ ವಿಚಾರ ರಾಕ್ಷಸರಿಗೆ ತಿಳಿದೋರಿದ್ದಿಲ್ಲ. ಆ ರಾಕ್ಷಸರು ಕರೆದುಕೊಂಡು ಬಂದಿರತಕ್ಕಂಥ ರುದ್ರದೇವರು, ಅಂದರೆ ರುದ್ರದೇವರು ಆ ರೂಪದಲ್ಲಿ ಬಂದಿರ್ತಾರೆ. ಅವರು ಒಂದೇ ಸಲ ಆ ಅಷ್ಟವಿಂಶತಿ ಮೂರ್ತಿಗೆ ಶರಣಾಗಿ ಬಿಡ್ತಾರೆ. ಯಾವ ವಿಚಾರವೂ ಇಲ್ಲ, ಯಾವ ಯುದ್ಧ ಇಲ್ಲ, ಯಾವ ಶಸ್ತ್ರ ತೆಗೆಯೋದಿಲ್ಲ, ಏನೂ ಇಲ್ಲ. ಒಂದೇ ಸರಿ ಭಗವಂತನಿಗೆ ಶರಣಾಗಿಬಿಡ್ತಾರೆ ಆ ರುದ್ರದೇವರು. ಅನಂತರದಲ್ಲಿ ಭಗವಂತ ಆಜ್ಞೆ ಮಾಡ್ತಾನೆ ರುದ್ರದೇವರಿಗೆ, ಈ ಯಜ್ಞವನ್ನೆಲ್ಲ ಇಲ್ಲೇ ನಿಂತು ನೋಡಿಕೋ ಅಂತ ಹೇಳಿ ರುದ್ರದೇವರಿಗೆ ಆಜ್ಞೆಯನ್ನು ಮಾಡಿಬಿಡ್ತಾನೆ ಭಗವಂತ. ಸರಿ, ಅಷ್ಟೊತ್ತಿಗೆ ಯಜ್ಞದ 5ನೆಯ ದಿವಸ ಬಂದುಬಿಟ್ಟಿರ್ತಾರೆ. ರಾಕ್ಷಸರ ಹತ್ರ ಬರೋಣ. ರಾಕ್ಷಸರು ಮತ್ತೆ ಇನ್ನೊಂದು ಪ್ರಯತ್ನ, ಇನ್ನೊಂದು ಕಾರ್ಯ. ಇನ್ನೇನು ಮಾಡೋದು? ರುದ್ರದೇವರೇ ಫೈನಲ್ ನಮಗೆ, ಅವರನ್ನು ಭಗವಂತ ಈ ಥರ ಮಾಡಿಬಿಟ್ಟೆ, ನಮಗೆ ಇನ್ನೇನು ದಾರಿ ಅದ ಅಂತ ಹೇಳಿ ವಿಚಾರ ಮಾಡ್ತಿದ್ದ ರಾಕ್ಷಸರಿಗೆ ಬ್ರಹ್ಮದೇವರೊಂದಿಗೆ ಯಜ್ಞದಲ್ಲಿ ಕುಳಿತುಕೊಂಡಿರ್ತಕ್ಕಂಥವಳು ಸಾವಿತ್ರಿ, ದೇವಿ ಸರಸ್ವತಿ ಅಲ್ಲ. ಆ ವಿಚಾರ ನೆನಪಿಗೆ ಬರ್ತದೆ. ಹಾಗಾದರೆ ದೇವಿ ಸರಸ್ವತಿಗೂ ಬ್ರಹ್ಮದೇವರಿಗೂ ಏನೋ ಜಗಳ ಆಗಿರ್ಬೋದು, ಅವರಿಬ್ಬರ ಮಧ್ಯೆ ಏನೋ ಸರಿ ಇಲ್ಲದೆ ಇರ್ಬೋದು ಅಂತ ಹೇಳಿ ವಿಚಾರ ಮಾಡ್ತಾರೆ ರಾಕ್ಷಸರು. ನೋಡಿ, ಬ್ರಹ್ಮದೇವರಿಗೂ ಸರಸ್ವತಿಗೂ ಯಾವ ಭೇದವಿಲ್ಲ. ಅವರ್ಯಾರು ಈ ಪ್ರಪಂಚಕ್ಕೆ ಸೇರಿದವರಲ್ಲ. ಅವರೆಲ್ಲ ಜಗಳ ಮಾಡಿಕೊಂಡು ದೂರ ಆಗೋದು ಅದೆಲ್ಲ ಅವರೆಲ್ಲ ಮಾಡೋದಿಲ್ಲ. ಅದು ಈ ರಾಕ್ಷಸರಿಗೆ ತಿಳಿದಿರೋದಿಲ್ಲ. ಸರಿ, ಈಗ ಸರಸ್ವತಿ ದೇವಿ ಎಲ್ಲಿರ್ತಾಳೋ ಅವಳ ಬಳಿ ಹೋಗೋಣ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ರಾಕ್ಷಸರು. ಸರಸ್ವತಿ ದೇವಿ ಗುಪ್ತಗಾಮಿನಿಯಾಗಿ ಯಮುನಾ ಹಾಗೂ ಗಂಗಾ ಸಂಗಮವಾಗತಕ್ಕಂಥ ಕ್ಷೇತ್ರ ಪ್ರಯಾಗದಲ್ಲಿ ಗುಪ್ತಗಾಮಿನಿಯಾಗಿ ಹರಿತಿರ್ತಾಳೆ ಸರಸ್ವತಿ ದೇವಿ ಹತ್ರ ಈ ರಾಕ್ಷಸರು ಹೋಗ್ತಾರೆ. ಹೋಗ್ಬಿಟ್ಟು ವ್ಯಂಗ್ಯವಾಗಿ ಮಾತಾಡ್ಬಿಡ್ತಾರೆ. ದೇವಿ, ನಾವು ಹಿಂಗೆ ಯಜ್ಞಕ್ಕೆ ಹೋಗಿದ್ವಿ, ಅಲ್ಲಿ ಬ್ರಹ್ಮದೇವರೊಂದಿಗೆ ಸಾವಿತ್ರಿ ದೇವಿ ಕೂತ್ಬಿಟ್ಟಿದ್ಲು, ನಾವು ನಿಮ್ಮ ದರ್ಶನಕ್ಕಂತ ಬಂದಿದ್ದು, ಅಲ್ಲಿ ಅವಳು ಕೂತ್ಬಿಟ್ಟಿದ್ಲಲ್ಲ, ಯಾಕೆ? ಬಹಳ ವ್ಯಂಗ್ಯವಾಗಿ ಮಾತಾಡ್ಬಿಡ್ತಾರೆ. ಆದರೆ ಸರಸ್ವತಿ ದೇವಿಯನ್ನು ಬ್ರಹ್ಮ ಕರೆದಿರ್ತಾರೆ, ಯಜ್ಞಕ್ಕೆ ಹಾಕಿನೇ ಬರೋದಿಲ್ಲ ಅಂತ ನಿರ್ಧಾರ ಮಾಡಿರ್ತಾಳೆ. ಅದು ಈ ರಾಕ್ಷಸರಿಗೆ ತಿಳಿದಿರೋದಿಲ್ಲ. ಆದರೂ ಸರಸ್ವತಿ ದೇವಿ ಕಂಚಿ ಕ್ಷೇತ್ರದ ಮಹಾತ್ಮೆಯನ್ನು ತಿಳಿಸ್ಲಿಕ್ಕೋಸ್ಕರ ಅವರ ಮಾತಿಗೆ ಒಂದು ರಿಯಾಕ್ಟ್ ಮಾಡಲಿಕ್ಕೋಸ್ಕರ ಆಕಿ ಸಿಟ್ಟಿನಿಂದ ಪ್ರಳಯ ರೂಪದಲ್ಲಿ ಹರಿದು ಬರ್ತಾಳೆ ಕಂಚಿ ಕ್ಷೇತ್ರದ ಬಳಿ. ಎಂಥ ಪ್ರಳಯ ರೂಪ ಅಂದರೆ ಅದನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟು
ಅಷ್ಟು ಸ್ಪೀಡಲ್ಲಿ ಅಷ್ಟು ವೇಗವಾಗಿ ಅಕ್ಕಿ ಬರ್ತಾಳೆ ಕಂಚಿ ಕ್ಷೇತ್ರದ ಬಳಿ ಸರಸ್ವತಿ ದೇವಿ. ಇದನ್ನು ಗಮನಿಸಿದ ದೇವತೆಗಳೆಲ್ಲ ಎಂಥ ಇದೇನು ಇದು, ಈ ಥರ ಏನಾರು ಬಂದರೆ ಇಡೀ ಯಜ್ಞಶಾಲೆಯೇ ಕೊಚ್ಕೊಂಡು ಹೋಗ್ಬಿಡ್ತದೆ ಇಂಥ ವೇಗದಲ್ಲಿ ಬಂದರೆ ನೀರು. ಅದನ್ನೆಲ್ಲ ವಿಚಾರ ಮಾಡಿ ಮತ್ತೆ ಬ್ರಹ್ಮದೇವರ ಬಳಿ ಹೋಗ್ತಾರೆ. ಬ್ರಹ್ಮದೇವರು ಒಂದೇ ಸರಿ ಭಗವಂತನಿಗೆ, ಭಗವಂತ ನೀನೇ ಕಾಪಾಡಬೇಕು ಅಷ್ಟೇ ಹೇಳ್ತಾರಷ್ಟೇ ಬ್ರಹ್ಮದೇವರು. ಆ ಸಂದರ್ಭದಲ್ಲಿ ಸರಸ್ವತಿ ನದಿ ಹೀಗೆ ಹರಿತಾ ಇರ್ತಾಳೆ ವೇಗದಿಂದ. ಅವಳ ಹರಿತಾ ಇರ್ತಕ್ಕಂಥ ಜಾಗಕ್ಕೆ ಅಡ್ಡವಾಗಿ ಮತ್ತೆ ಭಗವಂತ ಒಂದು ರೂಪವನ್ನು ತೆಗೆದುಕೊಳ್ತಾನೆ. ಅವನೇ ಶಯನಧರ, ಶಯನೇಶ್ವರ, ಆ ರೂಪವನ್ನು ತೆಗೆದುಕೊಳ್ತಾನೆ. ಹೀಗೆ ಅಡ್ಡವಾಗಿ ಹೀಗೆ ಮಲ್ಕೋಬಿಡ್ತಾನೆ ಸರಸ್ವತಿ ದೇವಿಗೆ ಅಡ್ಡವಾಗಿ. ಸರಸ್ವತಿ ದೇವಿ ನಿಲ್ಲೋದಿಲ್ಲ ಅಲ್ಲಿ, ಮತ್ತೆ ಗುಪ್ತಗಾಮಿನಿಯಾಗಿ ಹರಿದು ಭಗವಂತನ ಪಕ್ಕದಿಂದ ಮತ್ತೆ ಎದ್ದು ಮತ್ತೆ ಪ್ರಳಯಾಂತಕಳಾಗಿ ಮತ್ತೆ ಹರಿಲಿಕ್ಕೆ ಮುಂದೆ ಹೋಗ್ತಾಳೆ. ಸರಿ, ಭಗವಂತ ಮತ್ತೆ ಬಿಡುವುದಲ್ಲ, ಎರಡನೇ ಬಾರಿಯೂ ಅದೇ ರೂಪವನ್ನು ತೆಗೆದುಕೊಂಡು ಸರಸ್ವತಿ ದೇವಿಗೆ ಮತ್ತೆ ಅಡ್ಡವಾಗಿ ಬರ್ತಾನೆ ಭಗವಂತ. ಆಗ ಮತ್ತೆ ಗುಪ್ತಗಾಮಿನಿಯಾಗಿ ಹರಿತಾಳೆ. ಆಗ ಅವಳಿಗೆ ತಿಳಿತದೆ, ಇದೆಂಥ ಏನು ಮಾಡ್ಲಿಕ್ಕತ್ತೀನಿ ನಾನು, ಭಗವಂತ ನಾನು ಕೇಳದೇನೆ ನನಗೆ ಎರಡೆರಡು ಬಾರಿ ದರ್ಶನವನ್ನು ಕೊಟ್ಟನಲ್ಲ, ನಾನು ಯಜ್ಞಕ್ಕೆ ಹಾನಿಯನ್ನು ಮಾಡಬಾರ್ದು ಅಂತ ಹೇಳಿ ವಿಚಾರ ಮಾಡಿದ ಸರಸ್ವತಿ ದೇವಿ ಶಾಂತ ರೂಪವನ್ನು ಧರಿಸಿ ಮೆಲ್ಲಗೆ ಹೋಗಿ ಆ ಯಜ್ಞವನ್ನು ನಡೀತಕ್ಕಂಥ ಸ್ಥಳದಲ್ಲಿ ಒಂದು ಸಣ್ಣ ಜರಿಯ ರೂಪದಲ್ಲಿ ಬಂದು ಬ್ರಹ್ಮದೇವರ ಬಳಿ, ಬ್ರಹ್ಮದೇವರ ಪಕ್ಕದಲ್ಲಿ ಬಂದು ನಿಲ್ತಾಳೆ. ಆ ಸಂದರ್ಭದಲ್ಲಿ ಸರಸ್ವತಿ ದೇವಿಗೆ ಭಗವಂತ ಮತ್ತೆ ದರ್ಶನವನ್ನು ಕೊಡ್ತಾನೆ ಯಥೋಕ್ತಕಾರಿ ಎಂಬ ಒಂದು ರೂಪದಿಂದ. ಯಥೋಕ್ತಕಾರಿ ಅಂತಂದರೆ ನಾವು ಏನು ಕೇಳ್ತೀವೋ ಅದನ್ನು ಕೊಡ್ತಕ್ಕಂಥವನು ಭಗವಂತ, ಅವನೇ ಯಥೋಕ್ತಕಾರಿ. ಅಂತಹ ರೂಪವನ್ನು ಧರಿಸಿ ಭಗವಂತ ಸರಸ್ವತಿ ದೇವಿಗೆ ಆಶೀರ್ವಾದವನ್ನು ಮಾಡ್ತಾನೆ. ನನ್ನ ಅನುಗ್ರಹ ನಿನ್ನ ಮೇಲಿದೆ ಅಂತ ಹೇಳಿ ಸರಸ್ವತಿ ದೇವಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಅಂದಿನಿಂದ ಯಜ್ಞ ಸುಂದರವಾಗಿ ಸುಲಭವಾಗಿ ಮುಂದುವರಿತದೆ. 12ನೇ ದಿನದ ಯಜ್ಞ ಪ್ರಾರಂಭವಾಗಿ ಮುಗಿತದೆ. ಸಂಜೆಯ ಸಮಯದಲ್ಲಿ ಸುಂದರವಾದ ವಾತಾವರಣ, ತಂಪಾದ ಗಾಳಿ, ಒಂದು ಭೂಲೋಕ ಬಹಳ ಸುಂದರವಾಗಿರ್ತದೆ. ಯಾಕಂದರೆ ದೇವರು ಬರಬೇಕು, ಅವತ್ತು ಯಜ್ಞಕುಂಡದಿಂದ ದೇವರು ಬರಬೇಕು. ಅಂತಹ ಒಂದು ಸುಂದರವಾದ ವಾತಾವರಣ. ಅಂದು ಕೊನೆಯ ಆಹುತಿ ಹೊತ್ತಿಗೆ ಭಗವಂತ ವಿರಾಟ ರೂಪದಲ್ಲಿ ಮೇಲೆ ಬರ್ತಾನೆ. ಶ್ರೀ ಭೂ ದುರ್ಗಾ ಸಹಿತ ಶಂಖ ಚಕ್ರ ಗದಾ ಹಸ್ತ ಸಹಿತನಾದ ಭಗವಂತ ಆ ಯಜ್ಞಕುಂಡದಿಂದ ಎದ್ದು ಬ್ರಹ್ಮದೇವರಿಗೆ ಪ್ರತ್ಯಕ್ಷನಾಗ್ತಾನೆ. ಅವನೇ ವರದರಾಜ, ಅವನೇ ಶ್ರೀಮನ್ನಾರಾಯಣ ವರದರಾಜ ಪ್ರತ್ಯಕ್ಷನಾಗ್ತಾನೆ. ಭಾಳ ಸುಂದರವಾದ ಒಂದು ರೂಪ. ಹೇಳಿಗೆ ಇವತ್ತು ನಾವು ನೋಡ್ತೀವಿ ಕಂಚಿ ಕ್ಷೇತ್ರದಲ್ಲಿ ಎಂಥ ಸುಂದರವಾದ ರೂಪ, ಕಣ್ಣಲ್ಲಿ ನೀರು ಬರ್ತದೆ ಆ ರೂಪವನ್ನು ನೋಡಿದ್ರೆ. ಅಂಥ ರೂಪದಲ್ಲಿ ಭಗವಂತ ಬ್ರಹ್ಮದೇವರಿಗೆ ಪ್ರತ್ಯಕ್ಷನಾಗ್ತಾನೆ. ಬ್ರಹ್ಮದೇವರು ಕೇಳ್ಕೋತಾರೆ ಭಗವಂತನ ಹತ್ರ, ಭಗವಂತ ನೀನು ಈ ಕ್ಷೇತ್ರದಲ್ಲೇ ನಿಂತು ಜನರಿಗೆ ಉದ್ಧಾರವನ್ನು ಮಾಡು, ಜನರಿಗೆ ವರವನ್ನು ಕೊಡು ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಕೇಳ್ಕೋತಾರೆ. ಬ್ರಹ್ಮದೇವರ ಒಂದು ಆಸೆಯಂತೆ ಇಂದಿಗೂ ಅಲ್ಲಿ ನಿಂತು ವರದರಾಜರು ಎಲ್ಲರನ್ನೂ ಅನುಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳ್ತಾರೆ, ನಾವು ಈಗ ಬೇರೆ ಭಗವಂತನನ್ನು ಬಿಟ್ಟು ಬೇರೆ ದೇವರ ಬಳಿ, ಗಣಪತಿ ಆ ಥರ ದೇವರುಗಳಲ್ಲಿ ನಾವು ವರವನ್ನು ಭಾಳ ಶ್ರೇಷ್ಠರು ಅವರು ಅಂತ ನಾವು ಪೂಜೆ ಮಾಡಬಾರ್ದು. ಭಗವಂತನೇ ಶ್ರೇಷ್ಠ, ಅವನೇ ಶ್ರೇಷ್ಠ, ಅವನನ್ನು ಬಿಟ್ಟು ನಾವು ಬೇರೆ ದೇವತೆಗಳನ್ನು ನಾವು ಶ್ರೇಷ್ಠರು ಅಂತ ಪೂಜೆ ಮಾಡಬಾರ್ದು. ಅವರನ್ನೆಲ್ಲ ಭಗವಂತನ ಕುಟುಂಬ ದೇವತೆಗಳು ಅಂತ ಹೇಳಿ ನಾವು ಪೂಜೆಯನ್ನು ಮಾಡಬೇಕು. ಭಗವಂತನನ್ನು ಮಾತ್ರ ನಾವು ಸರ್ವೋತ್ತಮ, ಅವನ ಬಳಿಯೇ ಎಲ್ಲವನ್ನು ಕೇಳಬೇಕು. ಅಲ್ಲಿ ವರದರಾಜರು ನಿಂತಿರೋದೇ ವರವನ್ನು ಕೊಡೋದಕ್ಕೋಸ್ಕರ, ಅವನೊಂದಿಗೆ ವರವನ್ನು ಕೇಳಬೇಕು. ಅದೇ ರೀತಿ ವರವನ್ನು ಕೇಳೋದು ಅಂತಂದರೆ ವರದರಾಯಕನನ್ನೇ ಕೇಳೋದು, ವರದರಾಜರನ್ನೇ ಕೇಳಿದರೆ ನಮ್ಮ ಜೀವನ ಸಾರ್ಥಕವಾಗತ್ತೆ, ನಮ್ಮ ಜೀವನ ಸುಖವಾಗುತ್ತೆ ಅಂತ ಹೇಳ್ತಾರೆ. ವರದರಾಜರು ಅಷ್ಟೇ ಅಲ್ಲದೆ ಕಂಚಿ ಕ್ಷೇತ್ರ ಒಂದು ವಿದ್ಯಾಕ್ಷೇತ್ರ. ಅದು ಬಹಳ ಶ್ರೇಷ್ಠರಾದಂಥ ಪಂಡಿತರು ಇರ್ತಕ್ಕಂಥ ಕ್ಷೇತ್ರ ಅದು. ಅದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಆ ಕ್ಷೇತ್ರವನ್ನು. ಹಾಗಾದರೆ ಉತ್ತರ ಕಾಶಿ ಏನು, ಉತ್ತರ ಕಾಶಿಯ ಮಹಾತ್ಮೆ ಏನು, ಅದರ ಒಂದು ಕ್ಷೇತ್ರ ಮಹಿಮಾ ಏನು ಅನ್ನೋದನ್ನು ಶ್ರೀವಾಣಿಯವರು ತಿಳಿಸಿಕೊಡ್ತಾರೆ. ಈ ಅವಕಾಶವನ್ನು ಮಾಡಿಕೊಟ್ಟ ವಿಜಯಮಾಲಾ ಆಧ್ಯಾತ್ಮ ಗುರುಕುಲಕ್ಕೂ ಹರಿಣಿಮಾಮಿಯವರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.